ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ನೆನ್ನೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನನ್ನ ಪ್ರೊಫೈಲಲ್ಲಿ ಚೆಕ್ ಮಾಡಿ. ನಾನು ಹೇಳ್ದಂಗೆ ನಾವು ಹೋಗಿ ರೀಚ್ ಆಗೋಕ್ಕೆ ಐಲ್ಯಾಂಡ್ ಹೋಗಿ ರೀಚ್ ಆಗೋಕ್ಕೆ 3 ಗಂಟೆ ಆಗಿತ್ತು. ಸೊ ಅಲ್ಲಿಂದ ಡ್ರೈವರ್ ನಮ್ಮನ್ನ ಪಿಕ್ ಮಾಡಿಕೊಂಡು ನಾವು ಬುಕ್ ಮಾಡಿದ ರೆಸಾರ್ಟಿಗೆ ಕರ್ಕೊಂಬಂದರು. ಬು ರೆಸಾರ್ಟ್ ತುಂಬ ಸುಂದರವಾಗಿತ್ತು. ಪ್ರೈವೇಟ್ ಪೂಲು, ಹಾಗೆ ಕಸ್ಟಮರ್ ಸರ್ವಿಸ್ ಕೂಡ ಚೆನ್ನಾಗಿತ್ತು. ಹಾಗೆ ಫುಡ್ಡು ಕೂಡ ತುಂಬ ಟೇಸ್ಟಿಯಾಗಿತ್ತು. ಬೀಚ್ ಸೈಡ್ ಅನ್ನೋದ್ಕಿಂತ ಬೀಚ್ದು ಅಲೆಗಳ ಸದ್ದು ಕೇಳಿಸ್ತಾ ಇತ್ತು. ಬೀಚ್ ಸೈಡ್ ಏನಿರಲಿಲ್ಲ. ಇದ್ರದ್ದು ಸ್ಪೆಷಾಲಿಟಿ ಅಂದರೆ ಪ್ರೈವೇಟ್ ಪೂಲ್ ಇದ್ದಿದ್ದು ರೂಮ್ ಒಳಗಡೆನೆ. ತುಂಬ ಸುಂದರವಾಗಿತ್ತು ಪ್ರೈವೇಟ್ ಪೂಲು. ಅದರಿಂದನೇ ಆ್ಯಕ್ಚುಲಿ ಪಬ್ಲಿಕ್ ಪೂಲ್ಗೆ ಕನೆಕ್ಷನ್ ಇತ್ತು. ನಾವು ಅಲ್ಲಿಂದ ಹೊರಗಡೆ ಒಂದು ಇನ್ನೊಂದು ಪೂಲ್ನ ಸರ್ವಿಸ್ ತೊಗೋಬೋದಾಗಿತ್ತು. ಸೊ ರೂಮ್ಗೆ ಈ ಥರ ಒಂದು ಡೋರ್ ಕೊಟ್ಟಿದ್ದರು. ಅಲ್ಲಿಂದ ನಾವು ಡೈರೆಕ್ಟಾಗಿ ಈ ಪೂಲ್ಗೆ ಕನೆಕ್ಷನ್ ಇತ್ತು. ನಾವು ಮತ್ತೆ ಅಲ್ಲಿಂದ ರೆಡಿಯಾಗಿ ಡ್ರೈವರ್ ನಮ್ಮನ್ನ ಪಿಕ್ ಮಾಡೋಕ್ಕೆ ಬಂದಿದ್ರು. ನಾವು ಹೋಗಿದ್ದು ರಾಧಾನಗರ್ ಬೀಚ್. ರಾಧಾನಗರ್ ಬೀಚು ಏನಕ್ಕೆ ಫೇಮಸ್ಸು ಅಂದರೆ ಟೈಮ್ಸ್ ಮ್ಯಾಗ್ಝೀನಿಂದ ಏಷ್ಯಾದಲ್ಲೇ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಬೀಚ್ ಅಂತಲೇ ಕನ್ಸಿಡರ್ ಆಗಿದೆ. ಆಮೇಲೆ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಸೊ ನೋಡೋಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಂಡಮಾನಲ್ಲಿ ಸನ್ಸೆಟ್ ಮತ್ತು ಸನ್ರೈಸ್ ತುಂಬ ಬೇಗ ಆಗುತ್ತೆ. ಸನ್ಸೆಟ್ ಬಂದು 5 to 5:30 ಒಳಗಡೆ ಸನ್ಸೆಟ್ ಆಗಿಬಿಡುತ್ತೆ. ಸನ್ರೈಸ್ ಕೂಡ ಹಾಗೇ 5 to 5:30 ಒಳಗಡೆ ಸನ್ರೈಸ್ ಆಗುತ್ತೆ. ನಾವು ರೀಚ್ ಆಗೋಕ್ಕೂ 5:10 ಆಗಿತ್ತು. ವೆಲ್ಕಮ್ ಟು ರಾಧಾನಗರ್ ಬೀಚ್. Look at the view. Look at the view. ಹ್ಯಾಟ್ ಅನ್ನು ತರ್ತಿದ್ದೀವಿ. ನಾನು ಬೀಚ್ ನೋಡಿದ ತಕ್ಷಣ ಒಳಗಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಳಗಡೆ ಹೋಗಿಬಿಟ್ಟಿರ್ತೀನಿ ನಾನು. ನಂಗೆ ತುಂಬ ಇಷ್ಟ. ಸೊ ಹೆಂಗೂ ಸನ್ಸೆಟ್ ಆಗೋಕ್ಕೂ ಆದರೆ ಕತ್ಲಾಗ್ಬಿಡುತ್ತೆ ಅಂತ ಸ್ವಲ್ಪ ಬೆಳಕಿರ್ಬೇಕಾದ್ರೇ ಫೋಟೋಸು ವಿಡಿಯೋಸು ಎಲ್ಲ ತೆಕ್ಕೊಂಡ್ವಿ. ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ವಿ. ಸೊ ಸನ್ಸೆಟ್ ಆಗೋಕ್ಕೆ ವೆಯ್ಟ್ ಮಾಡಿದ್ವಿ. ಸನ್ಸೆಟ್ ಹೇಳಬೇಕು ಅಂತಂದರೆ 1 ನಿಮಿಷದಲ್ಲಿ ಸನ್ಸೆಟ್ ಆಗೋಗಿದೆ. ಅಷ್ಟೊತ್ತಿಂದ ನಾವು ವೆಯ್ಟ್ ಮಾಡ್ತಿದ್ವಿ. ಫುಲ್ಲು ಡೌನಿಗೆ ಬಂದುಬಿಟ್ಟು 1 ನಿಮಿಷದಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೂ ಐ ಥಿಂಕ್ ಅದು ಕ್ಯಾಪ್ಚರ್ ಅಷ್ಟು ಸ್ಪೀಡಾಗಿ ಆಗಿಬಿಟ್ಟಿದೆ ಅನಿಸುತ್ತೆ. ನೋಡ್ತಾ ನೋಡ್ತಾ ಹಾಗೆ ಯಾವಾಗ ಮುಳುಗೋಗ್ದ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಸ್ಪೀಡಾಗಿ ಮುಳುಗೋಗ್ಬಿಟ್ಟಿದ್ದ. ಆ ಮೂಮೆಂಟಲ್ಲಿ ಹಾಗೆ ನಾವು ಪಾಸ್ ಆಗಿಬಿಟ್ಟಿದ್ವಿ ಮುಳುಗೋವರೆಗೂ. ಅಷ್ಟು ಇಷ್ಟ ಆಯಿತು ನನಗೆ. ನನಗಂತೂ ವ್ಯೂ ಮಾತ್ರ ಸಖತ್ತಾಗಿತ್ತು. ಫೋಟೋಸ್ ಕೂಡ ಅಷ್ಟೇ ಸೂಪರಾಗಿ ಬಂದಿತ್ತು. ಅಲ್ಲಿ ಆ ವ್ಯೂನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿಂದ ನಾವು ತುಂಬ ಹಸಿವಾಗಿತ್ತು ನಮಗೆ. ಅಲ್ಲಿಂದ ನಾವು ಹೋಗಿದ್ದು ಯಾವುದಾದ್ರೂ ಒಳ್ಳೆ ಪ್ಲೇಸಲ್ಲಿ ಡಿನ್ನರ್ ಮಾಡೋಣ ಅಂತ ನಮ್ಮ ಡ್ರೈವರ್ ಹತ್ರ ಚೆಕ್ ಮಾಡಿದಾಗ ಅವ್ರು ಹೇಳಿದ್ದು ಸಮಥಿಂಗ್ ಡಿಫ್ರೆಂಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಬೀಚ್ ಸೈಡು ಅಂತ ಹೇಳಿದ್ರು. ಆ ನೇಮ್ ಕೇಳಿಬಿಟ್ಟೆ ನಮಗೆ ಹೋಗಬೇಕು ಅಂತ ಅನ್ನಿಸ್ತು. ಸಮಥಿಂಗ್ ಅಲ್ಲೆಲ್ಲ ಆಲ್ಮೋಸ್ಟ್ ರೆಸಾರ್ಟ್ಸು, ಹೋಟೆಲ್ಗಳು, ರೆಸ್ಟೋರೆಂಟ್ಸ್ಗಳು ಎಲ್ಲನೂ ಬೀಚ್ ಸೈಡೇ ಇರೋದು. ನಾವು ಬೇಕು ಅಂತಲೇ ಬೀಚ್ ಸೈಡೇ ಪ್ರಿಫರ್ ಮಾಡಿದ್ವಿ. ಎಲ್ಲ ಸಮಥಿಂಗ್ ಡಿಫ್ರೆಂಟ್ ಅಂತ ಇದ್ದಿದ್ದಕ್ಕೆ ನಮ್ಮನ್ನ ಫುಡ್ ಕೊಡೋದಾಗಿರಲಿ ಪ್ರತಿಯೊಂದೂ ಒಂಥರ ಡಿಫರೆಂಟಾಗೇ ಇತ್ತು. ಅಲ್ಲಿಂದ ಊಟನೂ ಕೂಡ ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಸೊ ಊಟ ಎಲ್ಲ ಮಾಡಿಕೊಂಡು ಹೋಟೆಲಿಗೆ ರೀಚ್ ಆಗೋಕ್ಕೆ 11:30 ಆಗಿತ್ತು. ಹೋಪ್ ಅಂಡಮಾನ್ ಡೇ 1 ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ ಅನ್ನೋದನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.